ಎಲ್ಲೋದ್ರ ಎಲ್ಲರೂ? ಅಕ್ಕ, ಯಾರು? ಅಡುಗೆ ಮನೆಗೆ ಬನ್ನಿ. ನೀನಾಗಿಚ್ಚ ಬಾರಮ್ಮ, ಒಳಗಡೆ ಬರ್ಬೇಕು ತಾನೆ. ಏನು ಕೂತ್ಕೊಂಡು ಬರೋ ಅವಶ್ಯಕತೆ ಏನೈತೆ? 9 ತಿಂಗಳು ಪ್ರೆಗ್ನೆಂಟ್ ಬೇರೆ, ಏನಕ್ಕೆ ಬರೋಕೆ ಹೋದೆ? ನಾನೇ ಹೇಳ್ಕಳ್ಸಿದ್ದೆ ಬರ್ತಿದ್ನಲ್ಲ, ಏನಕ್ಕೆ ಬಂದಮ್ಮ? ಬಾ ಕುತ್ಕೋ ಬಾ. ಏನಿಲ್ಲ, ಬಿರಿಯಾನಿ ತಿನ್ನೋ ಬಯಕೆ ಆಗಿತ್ತು. ಅದು ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ಮಾಡೋದು ನನಗೆ ಇಷ್ಟ ಆಗಲ್ಲ. ಅದಕ್ಕೆ ನಿಮ್ಮ ಹತ್ರ ಹೇಳ್ಸ್ಕೊಂಡು ಹಿಂಗೆ ಮಾಡೋದು ಅಂತ ಹೇಳ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಕ್ಕ. ಹೌದಾ? ನಾನು ನೋಡು ಅದೇ ಮಾಡ್ತಾ ಇದ್ದೀನಿ ಇವಾಗೂ, ಬಿರಿಯಾನಿನೇ. ಬಾರಮ್ಮ, ನಿನಗೂ ಇಲ್ಲೇ ಮಾಡ್ತೀನಿ, ಇಲ್ಲೇ ಊಟ ಮಾಡಿದಂತೆ. ಆದರೂ ನನಗೊಂದ್ಸತಿ ಹೇಳ್ಕೊಡಿ ಅಕ್ಕ, ನಾನು ಕಲ್ತ್ರಂಗಾಗುತ್ತಲ್ಲ. ಅದೇನು ಬ್ರಹ್ಮ ವಿದ್ಯೆನಾ? ಹೇಳ್ಕೊಡ್ತೀನಿ ನೋಡು. ಗಸಗಸೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಏಲಕ್ಕಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಪುದೀನ, ಟೊಮೊಟೊ, ಬರಿ ಪುಡಿ ಅಂದರೆ ಧನಿಯಾ ಪುಡಿ, ಬರಿ ಪುಡಿ ಅಂದರೆ ಅದನ್ನು ಅಷ್ಟು ಹಾಕೊಂಡು ರುಬ್ಕೊಬಿಡು. ರುಬ್ಕೊಂಡು ಎಣ್ಣೆ ಮತ್ತು ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಪುದೀನ, ನೀನು ಪುದೀನ ಹಾಕ್ತೀನಿ ಅಂದರೆ ಪುದೀನ ಹಾಕ್ಕೊಂಡು ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ನೀರು ಬಿಡೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬಿಡು. ಚಿಕನ್ ಎಷ್ಟು ಚೆನ್ನಾಗಿದಾಗುತ್ತೋ ನಾವು ಮಾಡೋದು ಬಿರಿಯಾನಿ ಕೂಡ ಅಷ್ಟು ಚೆನ್ನಾಗಿರ್ತೈತೆ. ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕು. ಆಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಅಷ್ಟು ಹಾಕೊಂಡು ಚೆನ್ನಾಗಿ ಎಣ್ಣೆ ಬಿಡಬೇಕು. ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ನಿಂಗೇನಾದ್ರು ಬೇಕಿದ್ದರೆ ಬರೆ ಪುಡಿ ಹಾಕೋ, ಇನ್ನೊಂದು ಸ್ವಲ್ಪ, ಮತ್ತು ಇದು ಗರಂ ಮಸಾಲ ಹಾಕೋ. ಗರಂ ಮಸಾಲ ಬೇಡ ಅಂದರೆ ನಾನೇನು ಹಾಕಲ್ಲ, ಹಿಂಗೆ ಬೇಕಿದ್ರೆ ಹಾಕೋ, ಒಬ್ಬೊಬ್ರೊಬ್ರು ಹಾಕ್ತಾರೆ. ಹಾಕೊಂಡು ಚೆನ್ನಾಗಿ ಅದು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಮೊಸರು ಹಾಕು. ಎಣ್ಣೆ ಬಿಟ್ಟುತ್ತೆ, ಅದು ಎಣ್ಣೆ ಬಿಟ್ಟವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ ಆಮೇಲೆ ಬಿಸಿ ನೀರೇ ಹಾಕ್ಕೋಬೇಕು. ತಣ್ಣೀರು ಹಾಕಿದ್ರೆ ಬಿರಿಯಾನಿ ಮೆತ್ತಗಾಗ್ಬಿಡುತ್ತೆ. ಬಿಸಿ ನೀರು ಹಾಕಿದ್ರೆ ಹುಡಿ ಆಗುತ್ತೆ. ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿ ಹಾಕೋ. ಅಕ್ಕಿ ಹಾಕಿದ್ಮೇಲೆ ಬಿಸಿ ನೀರು, 1 ಲೋಟ ಅಕ್ಕಿಗೆ 2 ಲೋಟ ನೀರು ಅನ್ನೋಂಗೆ ನೀನು ಎಷ್ಟು ಲೋಟ ಹಾಕ್ಕೊಂತೀಯೋ ಅಷ್ಟು ಲೋಟಕ್ಕೆ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ ಆಯ್ತಮ್ಮ. ಇನ್ನೇನದು ಬ್ರಹ್ಮವಿದೆಯೇನಾ? ಇಷ್ಟೇನಾ? ನಾನು ಅದೇನೇನೋ ಮಸಾಲೆ ಬರುತ್ತಲ್ಲಕ್ಕ, ಗರಂ ಮಸಾಲ ಮತ್ತು ಮಟನ್ ಮಸಾಲ, ಚಿಕನ್ ಮಸಾಲ ಎಲ್ಲ ಹಾಕ್ಬಿಡ್ತಿದ್ದೆ. ಅದಕ್ಕೆ ಚೆನ್ನಾಗಿ ಆಗ್ತಿರ್ಲಿಲ್ಲ ಅನಿಸುತ್ತೆ. ಹೌದಾ? ನಾನು ಅದನ್ನೇನು ಹಾಕಲ್ಲ. ಮಾಮೂಲಿ ಹಳೆ ಕಾಲದಲ್ಲಿ ಹೇಗೆ ಮಾಡ್ತಿದ್ರೋ ಬಿರಿಯಾನಿ, ಪಲಾವು, ಆ ಥರ ನಾನು ಮಾಡ್ತೀನಿ ಅಷ್ಟೇ. ನಾನೇನು ಹೊರಗಡೆ ಇರೋ ಮಸಾಲೆನೆಲ್ಲ ಹಾಕಲ್ಲ. ಗಿಜ್ಜ, ನೀನು ಇವತ್ತು ನಿಮ್ಮ ಮನೇಲಿ ಏನು ಅಡುಗೆ ಮಾಡಬೇಡ, ನಾನು ಇಲ್ಲೇ ಮಾಡಿಕೊಡ್ತೀನಿ. ಹಂಗೆ ನೀನು ಸ್ವಲ್ಪ ರೆಸ್ಟ್ ಮಾಡೋಕು, ಮಲ್ಕೋ ಹೋಗು. ನಾನೇ ಮಾಡಿಬಿಟ್ಟು ಕರಿತೀನಿ. ಸರಿ ಅಕ್ಕ, ಆಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೇ. ನಾನು ಬೇರೆ ಆರ್ಟಿಫಿಷಿಯಲ್ ಮಸಾಲೆಗಳನ್ನೆಲ್ಲ ಹಾಕಲ್ಲ. ನೀವೆಲ್ಲ ಹಿಂಗೆ ಮಾಡ್ತೀರಾ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಅದೇ ನನ್ನ ಇಷ್ಟ ಮಸಾಲೆ ಹಾಕಿ ಬಿರಿಯಾನಿ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಬಿರಿಯಾನಿ. ಅದೇ ಜಾಸ್ತಿ ಮಸಾಲೆ ಆಗಿ ಮುಖ ಕೊಡ್ದಂಗೆ ಆ ಥರ ಎಲ್ಲ ಅನಿಸಲ್ಲ. ಲೈಟಾಗಿರುತ್ತೆ ಮಸಾಲೆ. ಮತ್ತು ಚಿಕನ್ಗೆಲ್ಲ ಜಾಸ್ತಿ ಅದೇನು ಮ್ಯಾರಿನೇಟ್ ಎಲ್ಲ ಮಾಡಿ ಆ ಥರ ಎಲ್ಲ ಏನು ಮಾಡಬೇಡಿ, ಹಂಗೆ ಚೆನ್ನಾಗಿರುತ್ತೆ. ನನಗೂ ಹುಷಾರಿಲ್ಲ ಅಂದ್ರೂ ನಾನು ಹೇಳ್ಬಿಟ್ಟಿದ್ದೀನಲ್ಲ, ವೀಡಿಯೋ ಮಾಡಲೇಬೇಕು ಅಂದ್ಬಿಟ್ಟು ಮಾಡಿದ್ದೀನಿ ಅಷ್ಟೇ. ದಯವಿಟ್ಟು ವಿಡಿಯೋ ಫುಲ್ಲು ನೋಡಿ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಾನು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ಯಾರೂ ಸಬ್ಸ್ಕ್ರೈಬರ್ ಇಲ್ಲ. 4 ಜನನೋ 5 ಜನನೋ ಇದ್ದಾರೆ ಅಂತ ಬೇಜಾರು ನನಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.